ಆಂಜನೇಯ ಸ್ವಾಮಿಯ ಪಾದಕ್ಕೆ ಒಂದು ವಿಶೇಷವಾದ ಮುಡಿಪನ್ನು ಕಟ್ಟುವ ಮೂಲಕ ಎಷ್ಟೇ ದೊಡ್ಡ ಆರ್ಥಿಕ ಸಂಕಟ ಅಥವಾ ಕೋಟಿ ಕೋಟಿ ಸಾಲ ಇದ್ದರೂ ಅದು ನಿವಾರಣೆ ಆಗುತ್ತದೆ ಎಂಬುದು ಇವತ್ತಿನ ಮಾಹಿತಿ ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವ ಬಲವಾದ ಒಂದು ಅಚಲವಾದ ನಡೆದಿರತಕ್ಕಂತಹ ನಂಬಿಕೆ. ಸಂಕಷ್ಟಹರ ಕಲಿಯುಗದ ಜಾಗೃತ ದೇವರೆಂದು ಕರೆಯಲ್ಪಡುವ ಹನುಮಂತನಿಗೆ ಈ ರೀತಿಯ ಮುಡಿಪನ್ನು ಕಟ್ಟುವುದು ಅತ್ಯಂತ ಪ್ರಭಾವಶಾಲಿ ಎಂದು ನಂಬಲಾಗಿದೆ. ಈ ಪೂಜಾ ವಿಧಾನ ಮತ್ತು ಅದರ ಹಿಂದಿನ ವಿಶೇಷತೆಯನ್ನು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಯಾವ ಮುಡಿಪನ್ನು ಹೇಗೆ ಕಟ್ಟಿದರೆ ನಿಮ್ಮ ಸಾಲದ ಸಮಸ್ಯೆ, ಆರ್ಥಿಕ ಬಿಕ್ಕಟ್ಟುಗಳು ಪರಿಹಾರ ಆಗುತ್ತೆ ಅಂತ ತಿಳಿಸಿಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ಸಿದ್ಧಿಮಂತ್ರಂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಕಷ್ಟದ ಸಮಸ್ಯೆಗಳು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ಇವರಿಗೊಂದು ಕರೆ ಮಾಡಿ ಸಾಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರವನ್ನು ಕೊಡುತ್ತಾರೆ. ಮುಡಿಪು ಕಟ್ಟಲು ಬೇಕಾಗಿರುವ ಸಾಮಗ್ರಿಗಳು: ಒಂದು ಹೊಸ ಕೆಂಪು ಅಥವಾ ಹಳದಿ ಬಣ್ಣದ ಕಾಟನ್ ಬಟ್ಟೆ, ಒಣಗಿದ ಕೊಬ್ಬರಿ ಗಿಟಕು, ನಾಣ್ಯಗಳು ಅಂದರೆ ನಿಮ್ಮ ಕೈಲಾದಷ್ಟು 11, 21 ಅಥವಾ 51 ರೂಪಾಯಿಯಷ್ಟು 1 ರೂಪಾಯಿ ನಾಣ್ಯವನ್ನು ತೆಗೆದಿಟ್ಕೊಳ್ಬೇಕು. ಗಂಧ ಮತ್ತು ಕುಂಕುಮ, ವೀಳ್ಯದೆಲೆ ಮತ್ತು ಅಡಿಕೆ ಇಷ್ಟನ್ನು ಸೇರಿಸಿ ಮುಡಿಪನ್ನು ಸಿದ್ಧಪಡಿಸುವ ಮತ್ತು ಕಟ್ಟುವ ವಿಧಾನವನ್ನು ನೋಡೋಣ. ದಿನದ ಆಯ್ಕೆ: ಆ ದೈವಿಕ ಕಾರ್ಯವನ್ನು ಮಾಡಲು ಮಂಗಳವಾರ ಅಥವಾ ಶನಿವಾರ ಅತ್ಯಂತ ಪ್ರಶಸ್ತವಾದ ದಿನಗಳು. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಮೊದಲು ಮನೆಯ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸಿ. ನಿಮ್ಮ ಸಾಲದ ಸಮಸ್ಯೆಗಳು ಬೇಗನೆ ತೀರಲಿ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಇದನ್ನು ತೆಗೆದುಕೊಂಡು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಗಂಧ ಕುಂಕುಮ ಇಟ್ಟು ಅದರ ಮೇಲೆ ಕೊಬ್ಬರಿ ಗುಟುಕು, ನಾಣ್ಯಗಳನ್ನು, ವೀಳ್ಯದೆಲೆ ಮೇಲೆ ಅಡಿಕೆಯನ್ನು ಇಡಬೇಕು. ಆಂಜನೇಯ ಸ್ವಾಮಿಯ ಮಂತ್ರಗಳು: ಉದಾಹರಣೆಗೆ ಹನುಮಾನ್ ಚಾಲೀಸ್ ಅಥವಾ ಓಂ ಹಂ ಹನುಮತೆ ನಮಃ ಜಪಿಸುತ್ತಾ ಈ ಬಟ್ಟೆಯನ್ನು ಒಂದು ಗಂಟಿನ ರೂಪದಲ್ಲಿ ಮುಡಿಪನ್ನು ಕಟ್ಟಿ ದೇವಸ್ಥಾನಕ್ಕೆ ಹೋಗಬೇಕು. ಇದನ್ನು ಸಿದ್ಧಪಡಿಸಿದ ಮುಡಿಪನ್ನು ತೆಗೆದುಕೊಂಡು ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದ ಅರ್ಚಕರಿಗೆ ಇದನ್ನು ನೀಡಿ ಸ್ವಾಮಿಯ ಪಾದದ ಬಳಿ ಇಟ್ಟು ಪೂಜೆ ಮಾಡಿಸಲು ವಿನಂತಿಸಿ. ಖಂಡಿತವಾಗಿಯೂ ಇದನ್ನು ನಿಮಗೆ ಪೂಜೆ ಮಾಡಿ ಕೊಡುತ್ತಾರೆ. ಕೆಲವು ಪದ್ಧತಿಗಳ ಪ್ರಕಾರ ಈ ಮುಡಿಪನ್ನು ದೇವಸ್ಥಾನದಲ್ಲಿಯೇ ಸ್ವಾಮಿಯ ಪಾದಕ್ಕೆ ಮುಟ್ಟಿಸಿ ವಾಪಸ್ ತಂದು ಮನೆಯ ದೇವರ ಕೋಣೆಯಲ್ಲಿ ಅಥವಾ ಹಣ ಇಡುವ ಜಾಗದಲ್ಲಿ ಇಟ್ಟು ಪ್ರತಿದಿನ ಪೂಜೆ ಮಾಡಲಾಗುತ್ತದೆ. ಇನ್ನು ಕೆಲವು ಕಡೆ ಇದನ್ನು ದೇವಸ್ಥಾನದ ಆವರಣದಲ್ಲಿಯೇ ಇರುವ ಹುಂಡಿಗೆ ಅಥವಾ ನಿಗದಿಪಡಿಸಿದ ಜಾಗದಲ್ಲಿ ಕಟ್ಟಿ ಬರಲಾಗುತ್ತದೆ. ನಿಮ್ಮ ಭಾಗದ ಸಂಪ್ರದಾಯದಂತೆ ಇದನ್ನು ಮಾಡಬಹುದು. ಇನ್ನು ಸರಳವಾಗಿ ಜಯರಾಮ ಶ್ರೀರಾಮ ಜಯ ಜಯ ರಾಮ ಅಂತ ತಾರಕ ಮಂತ್ರವನ್ನು 108 ಬಾರಿ ಜಪಿಸಿ. ಹನುಮಂತನಿಗೆ ರಾಮನೆಂದರೆ ಅತ್ಯಂತ ಪ್ರೀತಿ ಹಾಗೂ ರಾಮನಾಮ ಸ್ಮರಣೆಯಿಂದ ಆತ ಬೇಗ ಒಲಿಯುತ್ತಾನೆ. ಇನ್ನು ನಿಮ್ಮ ಕಷ್ಟದ ಸಮಸ್ಯೆಗಳು, ಪರಿಸ್ಥಿತಿಗಳನ್ನು ನಿವಾರಣೆ ಮಾಡಿಕೊಳ್ಳಲು ಈ ತಕ್ಷಣ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ.